मेरे नाम रमेश हड़पद नीलूर, डिस्ट्रिक्ट सेक्रेटरी हड़पा समाज कलबुर्गी। जो बसवनगौड़ा यत्नाल पाटिल जी जो है विजयपुर का एमएलए, जो 30 तारीख ये नवंबर 30 को एक बागलकोट के एक फंक्शन में एक हड़पा चौरिक समाज को एक जाति निंदने करते हुए हड़पा समाज को बहुत हर्ट हुआ है। उसलिए बसवनगौड़ा पाटिल जी यत्नाल जो है पूरे जो सलून वाले हैं, पूरे हड़पा समाज वाले हैं, उसको क्या है सॉरी मांगना चाहिए, सॉरी मांगना चाहिए, जल्द से जल्द मांगना। नहीं तो आने वाले चुनाव में हम विजयपुर में जो हमारा कम्युनिटी है पूरे, जो हमारा नहीं दूसरे पे छोटे मोटे जो कम्युनिटी है वो पूरे जने मिल को आपको चुनाव होने में अच्छा तुमको जो सिखाना है वो चुनाव होने में आप हारने के लिए हम काम करते हैं आपके खिलाफ बोल को ये आग्रह करते हैं। हम जल्द से जल्द बसवनगौड़ा पाटिल यत्नाल हमारे को सॉरी मांगना। और क्या है सिद्धरामैया सरकार को हम विनंती करते हैं, जो हमारे ऊपर जो चल रहे हैं रोज ये क्या बोलते हैं फोर्सेबल जो भी है, हमारे को कुछ भी स्पेशलिटी नहीं, अट्रॉसिटी कानून लाना, ये हड़पा समाज के लिए अट्रॉसिटी कानून देना, और जो भी है हड़पा समाज की छोटे मोटे जो है काम है जल्द से जल्द पूरा करना बोल को सिद्धरामैया सरकार, कांग्रेस सरकार को ये मीडिया तरफ से हम विनंती करते हैं। यत्नाल भाई जो कांग्रेस सरकार पिछले 7-8 साल पहले कांग्रेस सरकार था, वो समाजवादी ये समाज कल्याण इलाके सचिव या चांजने बोल के थे। उस समय क्या हड़पा समाज को हजाम नहीं बोलना चाहिए, गलत होता बात, ये नहीं होना चाहिए, किसको भी कम्युनिटी को जाति निंदन नहीं करना चाहिए, इसलिए हजाम नहीं बोलना चाहिए बोल को कांग्रेस सरकार बयान करे थे। ये यत्नालगौड़ा पाटिल को है छोटे मोटे डायलॉग मारते, कहाँ पीछे एक 4 गुंडे रहते हाँ करते, वो नहीं चलना, ये नहीं चलना पाटिल साहब। ये छोटे मोटे कम्युनिटी वाले जो है दुनिया के है, छोटे मोटे कम्युनिटी के वोट के ऊपर से तुम जीते सो है, छोटे मोटे कम्युनिटी वाले को हर्ट नहीं करना, जल्द से जल्द तुम सॉरी मांगना। जो हम बोले सो बागलकोट में हजाम बोल को वो गलती हुआ बोल को पूरे हड़पा समाज के 18 से 20 लाख जो कर्नाटक में लोग हैं वो सबको सॉरी मांगना। अगर नहीं मांगे तो हर जिला हर तालुका में आपके खिलाफ स्ट्राइक कंटिन्यू चलते जारी रखते हैं। ओम श्री गुरु बसवलिंगाय नमः। ओम श्री गुरु बसवलिंगाय नमः। ಪ್ರಾತಸ್ಮರಣೆ ಬಸವಾದಿ ಶಿವಶರಣ ಅಲ್ಲಮ್ಮ ಅಕ್ಕ ಮಹಾದೇವಿಯನ್ನು ಹೃದಯ ಮಂದಿರ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ದೇವನಾದ ಹಡಪದ ಅಪ್ಪನ ತಂದೆಯ ಪವಿತ್ರ ಕರ್ತೃಗದ್ದೆ ಹಣೆ ಮಾಡೋದು. ಯಾವ ಬಸವನಗೌಡ ಯತ್ನಾಳ್ ಅವರು ಬಿಜಾಪುರ ಜಿಲ್ಲೆಯ ಶಾಸಕರಾಗಿ ಉತ್ತಮರಾಗಿ ಅನೇಕ ಸಲ ಅಧಿವೇಶನದೊಳಗೆ ಹಡಪದ ಸಮಾಜಕ್ಕೆ ಹೋಗೋನು ಎತ್ತಿರುವಂಥ ಪುಣ್ಯಾತ್ಮರು ಇವತ್ತು ದಿನ ಯಾವುದೇ ಒಂದು ಟಿ ವಿ ಮಾಧ್ಯಮ ಮುಖಾಂತರ ಮಾತನಾಡುವಾಗ ಹಜಾಮ ಎನ್ನುವಂಥ ಪದವನ್ನು ಬಳಸಿ ನಮ್ಮ ಹಡಪದ ಸಮಾಜಕ್ಕೆ ಕರ್ನಾಟಕದಲ್ಲಿರುವಂಥ 25 ಲಕ್ಷ ಜನಸಂಖ್ಯೆಯನ್ನು ತಾವು ನೋವು ಮಾಡಿದ್ದೀರಿ. ಅದಕ್ಕೆ ದಯಮಾಡಿ ನಾವು ಯತ್ನಾಳವರ ಮೇಲೆ ಅಭಿಮಾನ ಐತಿ, ನಮಗೆಲ್ಲ ಈ ಸಮಾಜಕ್ಕೆ ಅಭಿಮಾನ ಐತಿ, ಸಮಾಜಕ್ಕೆ ಕಣ್ಣೀರು ಹಾಕಿರುವಂಥ ಇವತ್ತು ಸಮಾಜ ಯತ್ನಾಳವರೇ ಮುಂದೆ ನೀವು ಬರಬೇಕಾಗಿತ್ತು ಬಿಜಾಪುರ ಜಿಲ್ಲೆ ಒಳಗೆ. ಅಂದರೆ ನಮ್ಮ ಸಮಾಜದವರು ಅನೇಕ ಜನರಿದ್ದಾರೆ ಅಲ್ಲಿ, ಆದರೂ ಕೂಡ ಹಿನವಿ ಕೂಡ ನಿಮಗೆ ಎಚ್ಚರಗೊಳ್ಳುತ್ತೀರಿ ಅಂತ ತಿಳ್ಕೊಂಡು ಹಡಪದ ಸಮಾಜದವರು ಬಿಜಾಪುರಲ್ಲಿರುವಂಥವರು ಯಾರು ಕ್ರಮಗಳು ತೊಗೊಂಡಿಲ್ಲ. ಯಾಕಂದರೆ ನೀವೊಂದು ಸೀನಿಯರ್ ಆಗಿದ್ದೀರಿ, ಹಿರಿಯರಿದ್ದೀರಿ, ಹಿಂದಿನಿಂದ ಪಕ್ಷವನ್ನು ತಂದಂಥ ಪುಣ್ಯಾತ್ಮರಿದ್ದೀರಿ ಅಂತ ತಿಳ್ಕೊಂಡು ನಿಮಗೆ ಅನೇಕ ಸಲ ನಾವು ಹೇಳಿದ್ದೇವೆ. ನೋಡಪ್ಪ, ಹಡಪದ ಸಮಾಜ ಇವತ್ತು ಅಧಿವೇಶನದೊಳಗೆ ಮಾತನ್ನು ಕೂಗಾನಿ ಎತ್ತಿ ಇವತ್ತು ನೀವೇ ಕೂಡ ಇವತ್ತು ಮಡಿವಾಳವರಾಗಲಿ ಹಡಪದವರಾಗಲಿ ಯಾರ್ಯಾರು ಎಲ್ಲ ಸಮಾಜವನ್ನು ಎತ್ತಿಡದಂಥವರು ಇವತ್ತು ನೀವೇ ಕೂಡ ಹಜಾಮ ಎನ್ನುವಂಥ ಪದ ಇಂಥ ಒಂದು ಆಚರಣೆ ಮಾಡಿರಲ್ಲ. ನಿಮಗೆ ಉತ್ತಮ ಏನು ಹೇಳ್ರಿ, ನಿಮ್ಗೆ ಏನು ಅನ್ಬೇಕು, ನಿಮಗೆ ನಾಚಿಕೆ ಬರಬೇಕು ನಿಮ್ಮ ಜನ್ಮಕ್ಕೆ. ಯತ್ನಾಳವರೇ ನಿಮಗೆ ನಾಚಿಕೆ ಬರಬೇಕಾಗಿದೆ. ಬಸವಣ್ಣನವರನ್ನು ಕೂಡ ಹಾಳು ಬಾಯಿಗೆ ಬಿದ್ದರಂತ ತಿಳಿದುಕೊಂಡ್ರೆ ಯಾಕೆ ಕರ್ನಾಟಕದಲ್ಲಿರುವಂಥ ಸ್ವಾಮೀಜಿಗಳು ಎಲ್ಲ ನಿಂತರೆ ನಿಮ್ಮ ಮುಂದೆ ಬರುವಂಥ ನಿಮ್ಮ ಆಡಳಿತ ಸರ್ಕಾರ ನಿಮ್ಮ ಇರುವಂಥ ಬಿಜಾಪುರ ಜಿಲ್ಲೆ ಒಳಗೆ ನೀವು ಬರಬೇಕಾಗಿತ್ತು ಅಂದರೆ ಕೂಡಲೇ ಹಡಪದ ಅಪ್ಪಣ್ಣನವರಿಗೆ ಏನು ಹಜಾಮ ಎನ್ನುವಂಥ ಪದ ಬಳಸಿರಲ್ಲ, ಆ ಪದವನ್ನು ನೀವು ಕ್ಷಮೆಯಾಚಂತ್ರವಾಗಿ ಮಾಡಲಿದ್ದರೆ ಕರ್ನಾಟಕದಲ್ಲಿರುವಂಥ 25 ಲಕ್ಷ ಜನವನ್ನು ಕೂಡಿ ನಿನ್ನ ಮನೆಗೆ ನಾನು ಮುತ್ತಿಗೆ ಹಾಕ್ತೀನಿ. ಯತ್ನಾಳ ನಿನಗೆ ಎಚ್ಚರಿಕಿರಲಿ. ಏನು ಯತ್ನಾಳವರಿಗೆ ಏನು ಹೇಳಬೇಕು, ನಿಮ್ಮನ್ನು ಮಾತಿಗೆ ಹಜಾಮ್ ಅಂತೀರಾ? ಸಿದ್ದರಾಮಯ್ಯನವರ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗೂ ಕೂಡ ಏನು ಹೇಳಿದ್ರಿ ನೀವು? ಹಜಾಮ ಅನ್ನೋದು ಪದಕ್ಕೆ ನಾನು ನಿಶಕ್ತಿ ಮಾಡ್ತೀನಿ ಅಂತ ಹೇಳಿದಿರಿ. ಸಿದ್ದರಾಮಯ್ಯನವರು ಕೂಡ ಏನು ಮಾಡಿದ್ರಿ ನನ್ನ ಸಮಾಜಕ್ಕೆ ಹೇಳಿ? ಕಣ್ಣೀರು ಹಾಕ್ತಿದೆ ಸಮಾಜ. ಏನು ಮಾಡಬೇಕಪ್ಪ? ಸಿದ್ದರಾಮಯ್ಯನವರು ಕೂಡ ಆದಷ್ಟು ಬೇಗ ಈ ಸಮಾಜಕ್ಕೆ ಹಡಪದ ಅಪ್ಪಣ್ಣನವರ ನಿಗಮ ಘೋಷಣೆ ಆಗಿ ಬಹಳಷ್ಟು ದಿನವಾಗಿ ಹೋಯಿತು. ಅದಕ್ಕೂ ಕೂಡ ನಿಗಮ ಘೋಷಣೆಗೆ ಬಜೆಟ್ ಬಿಡುಗಡೆ ಇಲ್ಲ, ಅದಕ್ಕಾಗಿ ಅನೇಕ ಅಧ್ಯಕ್ಷರ ಸ್ಥಾನ ಇಲ್ಲ. ಹೀಗಾದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬರಬೇಕಾಗಿತ್ತು.
ಕರ್ನಾಟಕದೊಳಗೆ ಇರಬೇಕಾಗಿತ್ತು ಅಂದರೆ ಹಡಪದ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು ಅಟ್ರಾಸಿಟಿ ಕಾನೂನನ್ನು ಸಿದ್ದರಾಮಯ್ಯನವರು ತರಬೇಕು ಅನ್ನುವಂಥದ್ದು ತಮ್ಮಲ್ಲಿ ನಾವು ಮನವಿ ಮಾಡ್ತಿದ್ದೇವೆ. ಓಂ ಶ್ರೀ ಗುರು ಬಸವಲಿಂಗ.